ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೆಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರ್ತದೆ. ಹಾಗೆ ನೀವು ಹೋಟೆಲ್ನಲ್ಲಿ ಯಾವ ರೀತಿ ದೋಸೆ ತಿಂತೀರಿ ನೋಡಿ, ಸೆಟ್ ದೋಸೆ, ಅದೇ ರೀತಿಯ ಟೇಸ್ಟ್ ಇಲ್ಲಿ ಇರ್ತದೆ. ಅದನ್ನ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡ್ತಿರ್ಬೋದು ನೀವು ದೋಸೆ ಎಷ್ಟು ಸ್ಮೂತ್ ಆಗಿದೆ ಅಂತ, ಅಷ್ಟೇ ರುಚಿಯಾಗಿದೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ದೋಸಾ ರೈಸ್ ಅನ್ನ ಹಾಕ್ತಾ ಇದ್ದೇನೆ, ಅಂದ್ರೆ ಬೆಳ್ತಿಗೆ ಅಕ್ಕಿ 2 ಕಪ್ಪನ್ನು ತಗೊಂಡಿದ್ದೇನೆ ನೋಡಿ. ಹಾಗೆ ಅರ್ಧ ಕಪ್ನಷ್ಟು ಉದ್ದಿನ ಬೇಳೆಯನ್ನ ಕೂಡ ಅದಕ್ಕೆ ಹಾಕ್ತಾ ಇದ್ದೇನೆ. 1 ಸ್ಪೂನ್ ಅಷ್ಟು ಮೆಂತೆ ಕಾಳನ್ನು ಕೂಡ ಹಾಕಿದ್ದೇನೆ. ಒಂದೇ ಪಾತ್ರೆಯಲ್ಲಿ ಎಲ್ಲವನ್ನು ಹಾಕೊಂಡಿದ್ದೇನೆ. ಹಾಗೆ ನೀರು ಹಾಕಿ ಇದನ್ನೊಂದು 5 ಗಂಟೆ ನೆನೆಯಲಿಕ್ಕೆ ಬಿಟ್ಟಿದ್ದೇನೆ. ನೀವು ತೊಳೆದಿಟ್ಟು ನೆನೆಸಿದ್ರೂ ಆಗ್ತದೆ. ಹಾಗೆ ನೀವು ರುಬ್ಲಿಕ್ಕೆ ಆಗುವಾಗ 5 ಗಂಟೆ ನೆನೆದ ನಂತರ 1 ಕಪ್ನಷ್ಟು ಅವಲಕ್ಕಿಯನ್ನು ತಗೊಳ್ಳಿ. ಇದು ತೆಳು ಅವಲಕ್ಕಿ. ತೊಳೆದು ಇದನ್ನ ಬದಿಗಿಡಿ. ದಪ್ಪ ಅವಲಕ್ಕಿ ಆದ್ರೆ ಸ್ವಲ್ಪ ನೆನೆಸ್ಕೊಳ್ಬೇಕಾಗ್ತದೆ. ಇದು ಆ ಕೂಡಲೇ ನೆನೀತದೆ. ಈಗ ನೋಡಿ, ಅಕ್ಕಿಯನ್ನೆಲ್ಲ ತೊಳೆದು ತಗೊಂಡು ಬಂದಿದ್ದೇನೆ ಕ್ಲೀನ್ ಆಗಿ. ಅಕ್ಕಿ, ಉದ್ದಿನ ಬೇಳೆ ಎಲ್ಲವನ್ನ ಚೆನ್ನಾಗಿ ಒಂದು 2-3 ಸರಿ ತೊಳೆಯಿರಿ. ನಂತರ ಇದನ್ನ ನೀವು ಗ್ರೈಂಡರ್ ಅಲ್ಲಿ ಕೂಡ ಹಾಕೋಬಹುದು. ನಾನಿಲ್ಲಿ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ. ಹಾಕಿ ನೀವು ನೆನೆಸಿಟ್ಟ ಅವಲಕ್ಕಿ ಇದೆ ನೋಡಿ, ಅದನ್ನು ಕೂಡ ಅದಕ್ಕೆ ಹಾಕಿ ರುಬ್ಕೊಳ್ತೇನೆ. ಇಲ್ಲಿ ನಾನು 2 ಬ್ಯಾಚ್ ಮಾಡ್ಕೊಂಡಿದ್ದೇನೆ, ಯಾಕಂದ್ರೆ ಮಿಕ್ಸರ್ ಅಲ್ಲಿ ಹಾಕ್ತಾ ಇರೋದ್ರಿಂದ. ಹಾಗೆ ಅದನ್ನ ರುಬ್ಕೊಂಡು ಬಂದಿದ್ದೇನೆ ನೋಡಿ. ರುಬ್ಬಿ ನಾನೊಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಇಷ್ಟು ನೈಸ್ ಆಗಬೇಕು ನೋಡಿ, ತುಂಬಾ ನೈಸ್ ಆದ್ರೆ ಒಳ್ಳೇದು. ಬಾಕಿ ಉಳಿದ ಅಕ್ಕಿಯನ್ನು ಕೂಡ ನಾನು ರುಬ್ಕೊಂಡು ಅದಕ್ಕೆ ಹಾಕಿದ್ದೇನೆ. ಇದನ್ನ ನಾವೀಗ ಫರ್ಮೆಂಟ್ ಮಾಡ್ಲಿಕ್ಕೆ ಇಡಬೇಕು. ಅದಕ್ಕೆ ನೋಡಿ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಹಾಕಿ ಇದನ್ನ 8 ಗಂಟೆ ಹುದುಗು ಬರ್ಲಿಕ್ಕೆ ಬಿಡಬೇಕು, ಅಂದ್ರೆ ಫರ್ಮೆಂಟ್ ಆಗ್ಬೇಕು. ನಾನು ಇದನ್ನ ರಾತ್ರಿ ರುಬ್ಬಿಟ್ಟು ಬೆಳಿಗ್ಗೆ ಮಾಡ್ತಾ ಇದ್ದೇನೆ. ನೋಡಿ, ಒಳ್ಳೆ ಹುದುಗು ಬಂದಿದೆ, ನೋಡ್ತಿರ್ಬಹುದು ನೀವು. ಫರ್ಮೆಂಟ್ ಆಗ್ತದೆ ಅಂದ್ರೆ ಒಳ್ಳೆ ನೊರೆ ನೊರೆ ಬಂದಿರ್ತದೆ ಮೇಲ್ಗಡೆ. ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಇನ್ನೆಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಹಾಗೆ ನೋಡಿ, ಇಲ್ಲಿ 1 ಸ್ಪೂನ್ ಅಷ್ಟು ನಾನು ಅರಶಿನದ ಪುಡಿಯನ್ನ ಹಾಕಿದ್ದೇನೆ. ಇದು ಮನೆಯಲ್ಲೇ ಮಾಡ್ಕೊಂಡ ಹುಡಿ. ಅರಶಿನದ ಪುಡಿ ಹಾಕಿದ್ರೆ ಅದರ ಟೇಸ್ಟು ಚೆನ್ನಾಗಿರ್ತದೆ, ಹಾಗೆ ಸ್ಮೆಲ್ಲು ಚೆನ್ನಾಗಿರ್ತದೆ, ಕಲರು ಒಂಥರ ಬೇರೆ ಡಿಫ್ರೆಂಟ್ ಆಗಿರ್ತದೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಮೇಲೆ ದೋಸೆ ಕಾವಲಿ ಕೂಡ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಉಜ್ಕೊಳ್ಳಿ. ನಿಮಗೆ ಚಿಕ್ಕ ದೋಸೆ ಬೇಕಾದ್ರೆ ಚಿಕ್ಕ ದೋಸೆ ಹಾಕೊಳ್ಳಿ. ಎಷ್ಟು ದೊಡ್ಡ ದೋಸೆ ಬೇಕೋ ಅಷ್ಟು ದೊಡ್ಡ ದೋಸೆಯನ್ನ ಮಾಡ್ಕೊಳ್ಳಿ. ಮಾಡಿ ಸ್ವಲ್ಪ ಮುಚ್ಚಿಡಿದನ್ನ ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕೊಳ್ಳಿ. ಸುತ್ತಲ ಅಥವಾ ಮೇಲೆ ತುಪ್ಪ ಹಾಕೊಳ್ಳಿ, 1 ಸ್ಪೂನ್ ಅಷ್ಟು. ಸ್ವಲ್ಪ ಕಾಯಿಸ್ಕೊಳ್ಳಿ ದೋಸೆಯನ್ನ. ನಂತರ ಇದನ್ನ ಮಗುಚಿ ಹಾಕ್ಬೇಕು ದೋಸೆಯನ್ನ. ನೋಡಿ, ಕೆಳಗಡೆ ಒಳ್ಳೆ ಕಲರ್ ಬಂದಿದೆ, ಮೇಲೆ ಕೂಡ ಅದೇ ಕಲರ್ ಬರ್ತದೆ. ನೋಡ್ತಿರ್ಬೋದು ನೀವು. ಹೋಟೆಲಲ್ಲಿ ಯಾವ ರೀತಿಯ ಸೆಟ್ ದೋಸೆ ಕೊಡ್ತಾರೆ ನೋಡಿ, ಅದೇ ತರ ಆಗ್ತದೆ. ಕಲರ್ ಕೂಡ ಚೆನ್ನಾಗಿ ಬರ್ತದೆ, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇದನ್ನ ಬೆಳಗಿನ ತಿಂಡಿಗೆ ಮಾಡ್ಕೋಬಹುದು. ಹಾಗೆ ನೋಡಿ, ನಾನಿಲ್ಲಿ ಅದನ್ನ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ಯಾವ ತರ ಆಗಿದೆ ಅಂತ. ಇದನ್ನು ನೀವು ಚಟ್ನಿ ಆಗ್ಲಿ ಅಥವಾ ಉಪ್ಪಿನಕಾಯಲ್ಲಿ ಆಗ್ಲಿ ತಿನ್ಬೋದು, ಚೆನ್ನಾಗಿರ್ತದೆ. ನಾನಿಲ್ಲಿ ಚಟ್ನಿ ಕೂಡ ಮತ್ತು ಉಪ್ಪಿನಕಾಯಿ ಕೂಡ ಇಟ್ಟಿದ್ದೇನೆ. ಎರಡರಲ್ಲೂ ಕೂಡ ನಾನು ತಿಂದು ಟೇಸ್ಟ್ ಹೇಳ್ತೇನೆ ನಿಮಗೆ. ತುಂಬಾ ಸೂಪರ್ ಆಗಿದೆ. ನೀವು ಒಮ್ಮೆ ನಾನು ಹೇಳಿದ ರೀತಿಯಲ್ಲೇ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇದಿಷ್ಟ ಆಗ್ತದೆ. ಹೋಟೆಲ್ ಸ್ಟೈಲ್ ಅಲ್ಲೇ ಇರ್ತದೆ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಹೇಳಿದ್ರೆ, ದಪ್ಪ ದಪ್ಪಗೆ ಆಗಿ ಚೆನ್ನಾಗಿ ಆಗಿದೆ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನು ನಾನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.